ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೂ ಬಂಧು ಬಳಗ ಬಾಂಧವರಿಗೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಈ ಒಂದು ವಿಡಿಯೋ ಲೈಕನ್ನು ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಇಷ್ಟ ಆದರೆ ಮಾತ್ರ. ತನು ಅಂತ ಹೇಳಿ ನರಸಿಂಹರಾಜಪುರ ಅಂತ ಹೇಳಿ ಸ್ನೇಹಿತರೆ ಆ ಒಂದು ಊರಿನಲ್ಲಿ ವಾಸವಾಗಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಆಸೆ ಬಂದ್ಬಿಟ್ಟು ಒಂದು ಸಲ ಬಗ್ಗಿ ನೋಡಿದ್ರೆ ಗೊತ್ತಾಗುತ್ತೆ, ಓಕೆ ಎಷ್ಟು ಚೆನ್ನಾಗಿದೆ ಅಂತ ಇವ್ರದ್ದು ಅಂತ ಅಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಬರೀ ಎತ್ತಿ ನೋಡ್ತಾರೆ ಇಲ್ಲ, ಬಗ್ಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ವಿಷಯದ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿರೋದು ಏನಪ್ಪ ಅಂದರೆ ಯಾರದ್ದು ಸಹ ಇಲ್ಲ, ಅಷ್ಟು ಅಗಲವಾಗಿ ಒಳ್ಳೆ ಪೊದೆ ಥರ ಇದೆ ಇವ್ರದ್ದು ಅಂತ ಇಲ್ಲಿ ನೇರವಾಗಿ ಮನಸ್ಸು ಬಿಚ್ಚಿ ಹೇಳಿದ್ದಾರೆ ಸ್ನೇಹಿತರೆ. ಇವರೊಂದು 30-40 ಮನೆ ಕೂಡ ಇದೆ, ಅದ್ರ ಬಗ್ಗೆನೂ ಹೇಳ್ತೀನಿ ನೋಡಿ. ಹೀಗೆ ಮಾಡಿ ಅಂತ ಹೇಳಿದ್ದಾರೆ. ಹೇಗೆ ಮಾಡಬೇಕಂದ್ರೆ ಇವ್ರಿಗೆ ಬರೀ ಮೇಲ್ಗಡೆ ಎತ್ತಿ ನೋಡಿದರೆ ಏನ್ರಿ ಚೆನ್ನಾಗಿರುತ್ತೆ, ಬಗ್ಗಿ ನೋಡಿದ್ರೇ ಅಲ್ವೇನ್ರಿ ಸ್ವರ್ಗ ಕಾಣೋದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಕೆಳಗೆ ನೋಡಬೇಕು ಅಲ್ಲ, ಕೆಳಗೆ ನೋಡಬೇಕು ಮೇಲೆ ಅಲ್ಲ, ಸರಿನಾ ಅಂತ ಹೇಳಿದ್ದಾರೆ. ಇನ್ನು ಎಲ್ಲ ಮಾಡಿದ್ದನ್ನೇ ಮಾಡಿದ್ರೆ 3 ದಿನ ಜೊತೆಗೆ ಇರೋದು, 3 ನಾಮ ಹಾಕ್ಬಿಟ್ಟು ಗೂಟ ಕಿತ್ಬಿಟ್ಟು ಕಳಿಸ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಎಲ್ಲರೂ ಮಾಡಿದ್ದನ್ನೇ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ, ಮತ್ತು ಒಂದು ರೀತಿ ಕಾಪಿ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಬೇರೆ ಬೇರೆ ಥರ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕೋಸ್ಕರ ಇದು ಹೀಗೆ ಮಾಡಿ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿನ ಹಂಚ್ಕೊಂಡಿದ್ದಾರೆ. ಇನ್ನು ವ್ಯಕ್ತಿತ್ವದ ಬಗ್ಗೆನೂ ಸಹ ಇಲ್ಲಿ ಹೇಳಿದ್ದಾರೆ, ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ಸಹವಾಸಗಳು ಕಮ್ಮಿ, ಮನೆಗೆ ಬಂದು ಮತ್ತೆ ಹೋಗುವುದನ್ನು ಸಹ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಇವರಿಗೆ ಸಹವಾಸಗಳು ಕಮ್ಮಿ, ಮನೆಗೆ ಬರೋದು ಹೋಗೋದನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಐಷಾರಾಮಿ ಜೀವನ ನಡೆಸುವ ಆಸೆ ಇಲ್ಲ ಇವ್ರಿಗೆ, ಅದಕ್ಕೆ ಮನೆಯಲ್ಲಿ ಕಡಿಮೆ ಸಾಮಾನು ಇದ್ದಾವೆ, ಏನು ತಪ್ಪು ತಿಳ್ಕೊಬಾರ್ದು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಮೂರನೇದು ಬಂದು ಹಳೆ ಮನೆ ಆಗಿರೋದ್ರಿಂದ ತೂತಗಳು ಆಗಿವೆ, ಅಂದರೆ ಮೇಲ್ಗಡೆ ಒಂದು ಮೋಲ್ಡಲ್ಲಿ ತೂತಗಳಾಗಿವೆ. ಮಳೆ ಬಂದಾಗ ತೊಂದರೆ ಆಗುತ್ತೆ ಸ್ವಲ್ಪ, ಅಂದರೆ ಸ್ವಲ್ಪ ಉದುರೋದು ಆ ರೀತಿ ಆಗ್ತದೆ, ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ನೋಡಿ, ಇಂಡಿಪೆಂಡೆಂಟ್ ಹೌಸು ಬಿಲ್ಟ್ ಆನ್ 40-60 ಇದರಲ್ಲಿ ಕಟ್ಟಿರ್ತಕ್ಕಂಥದ್ದು. 4 ಬೆಡ್ರೂಮ್ ಬರ್ತದೆ, 2 ಅಟ್ಯಾಚ್ಡ್ ಬಾತ್ರೂಮ್ ಸಹ ಇದ್ದಾವೆ, ಒಂದು ಹಾಲು, ಒಂದು ಕಿಚನ್ನು, ಡೈನಿಂಗು, ಪೂಜಾ ರೂಮ್, ಇಷ್ಟು ಬರುತ್ತೆ ಸ್ನೇಹಿತರೆ. 4 ಬೆಡ್ರೂಮ್ಸ್ ಇದ್ದಾವೆ, ಯಾವ ರೂಮಲ್ಲಿ ಹಾಕ್ಕೊಳ್ಬೇಕಾದ್ರೂ ದಿಂಗ್ಬೋದು. 2 ಅಟ್ಯಾಚ್ಡ್ ಬಾತ್ರೂಮ್ ಸಹ ಇದೆ ಸ್ನೇಹಿತರೆ, ಒಂದಲ್ಲ ಎರಡು ಇದ್ದಾವೆ. ಓಕೆನಾ, ಹೊರಗಡೆ ನೋಡ್ಬೋದು ಎಷ್ಟು ವಿಶಾಲವಾದ ಜಾಗ ಇದೆ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಏರಿಯಾದಲ್ಲಿ. ಮತ್ತು ಮುಂಭಾಗದಲ್ಲಿ ಗಾರ್ಡನಿಂಗ್ ಸಹ ಚೆನ್ನಾಗಿ ಮಾಡಿದ್ದಾರೆ. ಹೌಸ್ ಈಸ್ 10-20 years old. Age can vary. This house has minor cracks, old paint and outdated interiors ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ಮನೆಯಲ್ಲಿ ಸ್ವಲ್ಪ ಕ್ರ್ಯಾಕ್ ಆಗಿರ್ಬೋದು, ಒಂದು ಓಲ್ಡ್ ಪೇಂಟಿಂಗ್ ಆಗಿರ್ಬೋದು ಇರುತ್ತೆ. ಮತ್ತು ಈ ಮನೆ ಬಂದು 10-20 ವರ್ಷದ್ದು ಹಳೆಯದು. ಓಕೆನಾ, ಏಜ್ ಕ್ಯಾನ್ ವೇರಿ ಅಂದರೆ ಒಂದು ಸ್ವಲ್ಪ ವ್ಯತ್ಯಾಸ ಇರ್ಬೋದು ಏಜಲ್ಲಿ, ಬಟ್ ಇಷ್ಟಿದೆ. ಡ್ರೈ ಬೋರ್ವೆಲ್ ಇರುತ್ತೆ ಡ್ಯೂರಿಂಗ್ ಸಮ್ಮರಲ್ಲಿ. ಫ್ರೀಕ್ವೆಂಟ್ಲಿ ಟ್ಯಾಂಕರ್ ಡಿಪೆಂಡೆನ್ಸಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಡ್ರೈ ಬೋರ್ವೆಲ್ ಎಷ್ಟೊಂದು ಒಣಗೋಗಿದ್ದಾವೆ ಸ್ನೇಹಿತರೆ. ಓಕೆನಾ, ನೀರುಗಳು ಎಷ್ಟೊಂದು ಖಾಲಿ ಆಗೋಗಿದ್ದಾವೆ ಅಂತಲ್ಲಿ ಹೇಳಿರ್ತಕ್ಕಂಥದ್ದು.